ಹೆಲೋ ಫ್ರೆಂಡ್ಸ್ ಈ ದಿನ ನಾನು ಈಸಿಯಾಗಿ ಒಂದು ಸಿಂಪಲ್ ಆಗಿರುವಂತಹ ಒಂದು ಸ್ಯಾರಿ ಕುಚ್ಚನ್ನ ನಾನು ನಿಮಗೆ ಶೇರ್ ಮಾಡ್ತಾ ಇದ್ದೀನಿ. ತುಂಬಾನೇ ಈಸಿ ಅಲ್ವಾ ಫ್ರೆಂಡ್ಸ್? ನೋಡಿ ಎಷ್ಟು ಕ್ಯೂಟ್ ಆಗಿದೆ, ಮುದ್ದಾಗೂ ಇದೆ, ಹಾಕೋದಕ್ಕೂ ಅಷ್ಟೇ ವಿತಿನ್ 1 ಅವರ್ನಲ್ಲಿ ನಾವು ಈ ಡಿಸೈನ್ನ ಹಾಕಿ ಮುಗಿಸ್ಬೋದು. ಸೊ ಇಂಥ ಡಿಸೈನ್ನ ಹೇಗೆ ಹಾಕೋದು ಅಂತ ನಾನು ನಿಮಗೆ ಹೇಳ್ಕೊಡ್ತೀನಿ. ಹೆಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಗೃಹಿಣಿಯ ಕಲಿಕೆ. ಫ್ರೆಂಡ್ಸ್, ಈ ದಿನ ನಾನು ಸಿಂಪಲ್ ಸ್ಯಾರಿ ಕುಚ್ಚನ್ನ ಹೇಳ್ಕೊಡ್ತೀನಿ. ಮೊದಲು ಅದಕ್ಕೆ ನಾವು ಆರೆಂಜ್ ಕಲರ್ ದಾರವನ್ನು ಆರೆಳೆಗೆ ತಗೊಂಡು ಅದಕ್ಕೆ ನಾನು ಬೀಡನ್ನು ಪೋಣಿಸಿ ಇಟ್ಕೊಂಡಿದ್ದೀನಿ. ಇದು ಹೇಗೆ ಪೋಣಿಸೋದು ಅಂತ ನಿಮ್ಗೆ ಈಗಾಗಲೇ ಒಂದು ವಿಡಿಯೋದಲ್ಲಿ ತೋರಿಸಿಕೊಟ್ಟಿದ್ದೀನಿ. ಸೊ ಈ ರೀತಿ ನಾವು ಬೀಡನ್ನು ಹಾಕ್ಕೊಂಡು ಇಟ್ಕೊಳ್ಳೋಣ. ಮತ್ತು ಸ್ವಲ್ಪ ಬೀಡನ್ನು ಹಾಗೆ ಬೌಲ್ನಲ್ಲೂ ಸಹ ತೊಗೊಂಡು ಇಟ್ಕೊಂಡಿದ್ದೀನಿ ಎಕ್ಸ್ಟ್ರಾ. ಸೊ ಎರಡನ್ನೂ ಯೂಸ್ ಮಾಡ್ಕೊಳ್ಳೋಣ. ಮೊದಲು ನಾನು ಸ್ಯಾಂಪಲ್ ಪೀಸ್ಗೆ ನಾಟ್ ಬ್ಯಾಕ್ ಸೈಡ್ಗೆ ಬರೋ ಥರ ಲಾಕನ್ನು ಹಾಕ್ಕೊತಾ ಇದ್ದೀನಿ. ನಾನಿಲ್ಲಿ ಆರೆಂಜ್ ಕಲರ್ ಥ್ರೆಡ್ಡನ್ನು ತೊಗೊಂಡಿದ್ದೀನಿ. ಲಾಕನ್ನು ಮಾಡ್ಕೊಳ್ಳೋಣ. ಲಾಕ್ ಮಾಡಿದ ನಂತರ 2 ಚೈನನ್ನು ಹಾಕ್ಕೊತಾ ಇದ್ದೀನಿ. 2 ಚೈನ್ ಹಾಕ್ಕೊಂಡು ಸೂಜಿ ಮೇಲೆ 1 ಟೈಮ್ ದಾರ ತೊಗೊಂಡು ನೋಡಿ ತೋರಿಸ್ತಾ ಇದ್ದೀನಿ. ಬೀಡನ್ನು ಎಳ್ಕೊಂಡು ಜಸ್ಟ್ ದಾರವನ್ನು ಮೇಲ್ಭಾಗ ಮಾಡ್ಕೊಳ್ಳೋಣ. ಮೇಲ್ಭಾಗ ಮಾಡ್ಕೊಂಡು ಇನ್ನೊಂದು ಬೀಡನ್ನು ನಾವು ಇನ್ಸರ್ಟ್ ಮಾಡ್ಕೊಳ್ಳೋಣ. 2 ಟೈಮ್ ಚೈನ್ ತೊಗೊಂಡಿದ್ದೀನಿ. ನಂತರ ಒಂದು ಬೀಡನ್ನು ದಾರದಿಂದ ಎಳ್ಕೊಂಡಿದ್ದೀನಿ, ಇನ್ನೊಂದನ್ನು ಇನ್ಸರ್ಟ್ ಮಾಡ್ಕೊಂಡಿದ್ದೀನಿ. ನಂತರ ನೋಡ್ಕೊಳ್ಳಿ, ಸೂಜಿ ಮೇಲೆ 1 ಟೈಮ್ ದಾರವನ್ನು ತೊಗೊಂಡು ಅದ್ರ ಪಕ್ಕದಲ್ಲೇ ನಾನು ಡಬಲ್ ಕ್ರೋಶವನ್ನು ಮಾಡ್ಕೊತಾ ಇದ್ದೀನಿ. ನೋಡಿ, ಡಬಲ್ ಕ್ರೋಶವನ್ನು ಮಾಡಬೇಕಾದ್ರೆ ನಾವು ಲಾಕ್ ಮಾಡಬೇಕಾದ್ರೆ ಬೀಡ್ನ ಫ್ರಂಟ್ ಸೈಡ್ಗೆ ಬರೋ ಥರ ಇಟ್ಕೊಂಡು ಲಾಕ್ ಮಾಡ್ಕೊಳ್ಳೋಣ. ಸೊ ನಾನಿಲ್ಲಿ 2 ಟೈಮ್ ಲಾಕ್ ಮಾಡ್ಕೊಂಡಿದ್ದೀನಿ, ಅಂದರೆ ಡಬಲ್ ಕ್ರೋಶವನ್ನು ಮಾಡ್ಕೊಂಡಿದ್ದೀನಿ. ಒಂದನ್ನು ದಾರದ ಮೂಲಕ ಲಾಕ್ ಮಾಡಿದ್ರೆ ಇನ್ನೊಂದನ್ನು ಥ್ರೆಡ್ನ ಮೂಲಕ ದಾರವನ್ನು ಬೀಡನ್ನು ಪಿಕ್ ಮಾಡಿ ನಾನು ಲಾಕ್ ಮಾಡ್ಕೊಂಡಿದ್ದೀನಿ. ಸೊ ಮತ್ತೆ ನಾನು ಇನ್ನೊಂದು ಬೀಡನ್ನು ಇನ್ಸರ್ಟ್ ಮಾಡ್ತಾ ಇದ್ದೀನಿ. ಬೀಡನ್ನು ಇನ್ಸರ್ಟ್ ಮಾಡಿದ ನಂತರ ಮತ್ತೆ ದಾರದಲ್ಲಿರೋ ಒಂದು ಬೀಡನ್ನು ಸಹ ಹಾಗೆ ಎಳ್ಕೊಳ್ಳೋಣ. ನಂತರ ಮತ್ತೆ ಪಕ್ಕದಲ್ಲೇ ಹಾಗೆ ಇನ್ನೊಂದು ಡಬಲ್ ಕ್ರೋಶವನ್ನು ಮಾಡ್ಕೊಳ್ಳೋಣ. ಡಬಲ್ ಕ್ರೋಶವನ್ನು ಮಾಡಿಕೊಂಡು ಬೀಡ್ನ ಫ್ರಂಟ್ ಸೈಡ್ಗೆ ಬರೋ ಥರ ಇಟ್ಕೊಂಡು ನಾವು ಲಾಕನ್ನು ಮಾಡ್ಕೋಬೇಕು. ಮೊದಲು ಸ್ಟಾರ್ಟಿಂಗ್ನಲ್ಲಿ ಅಷ್ಟೇ 2 ಚೈನ್ ತೊಗೊಂಡು ನಂತರ ಹಾಗೆಯೇ ಒಂದೊಂದು ಡಬಲ್ ಕ್ರೋಶವನ್ನು ಮಾಡ್ತಾ ದಾರದಲ್ಲಿರೋ ಬೀಡನ್ನು ಒಂದ್ಸರಿ ತೊಗೋಬೇಕು. ನಂತರ ದಾರವನ್ನು ಮೇಲ್ಭಾಗ ಮಾಡಿ ಹಾಗೆ ಬೌಲ್ನಲ್ಲಿ ಇಟ್ಕೊಂಡಿರೋಂಥ ಒಂದು ಬೀಡನ್ನು ಸಹ ಇನ್ಸರ್ಟ್ ಮಾಡ್ಕೋಬೇಕು. ಸೊ ಒಟ್ಟು 2 ಬೀಡನ್ನು ಒಂದೊಂದು ಟೈಮ್ ನಾವು ಹಾಕ್ತಾ ಹೋಗಬೇಕು. ಮತ್ತೆ ಡಬಲ್ ಕ್ರೋಶವನ್ನು ಮಾಡ್ಕೋಬೇಕು. ಸೂಜಿ ಮೇಲೆ 1 ಟೈಮ್ ದಾರವನ್ನು ತೊಗೊಂಡು ನೋಡಿ ತೋರಿಸ್ತೀನಿ. ಸೂಜಿ ಮೇಲೆ 1 ಟೈಮ್ ದಾರವನ್ನು ತೊಗೋಬೇಕು. ನಿಧಾನವಾಗಿ ದಾರವನ್ನು ಪಿಕ್ ಮಾಡಿ ಬೀಡ್ ನಮ್ಮ ಫ್ರಂಟ್ ಸೈಡ್ಗೆ ಬರೋ ಥರ ಇಟ್ಕೊಂಡು ನಾವು ಅದನ್ನು ಡಬಲ್ ಕ್ರೋಶವನ್ನು 2ರಲ್ಲಿ 1 ಮತ್ತೆ 2ರಲ್ಲಿ 1 ಅಂತ ನಾವು ಇಲ್ಲಿ ಲಾಕನ್ನು ಮಾಡ್ತಾ ಹೋಗಬೇಕು. ಸೊ 3 ಟೈಮ್ ಆಗಿದೆ. ಇನ್ನು 1 ಟೈಮ್ ನಾವು ದಾರವನ್ನು ತೊಗೋಬೇಕು. ಮತ್ತೆ ಇನ್ನೊಂದು ಸರಿ ಬೀಡನ್ನು ಎಳ್ಕೊತಾ ಇದ್ದೀನಿ, ಹಾಗೆ ದಾರದಲ್ಲಿರುವಂಥ ಬೀಡನ್ನು. ಮತ್ತೆ ಇನ್ನೊಂದು ಸರಿ ದಾರವನ್ನು ಮೇಲ್ಭಾಗ ಮಾಡಿ ಬೇರೆ ಬೀಡನ್ನು ಸಹ ಹಾಗೆಯೇ ಪಿಕ್ ಮಾಡ್ತಾ ಇದ್ದೀನಿ. ಅಂದರೆ ಸೇಮ್ ಸೈಜ್ ಬೀಡನ್ನೇ 1 ಟೈಮ್ ನಾನು ದಾರದಲ್ಲಿ ತೊಗೊತೀನಿ, ಇನ್ನೊಂದು ಹಾಗೆಯೇ ಪಿಕ್ ಮಾಡ್ತೀನಿ. ಸೊ ಇದು ಕೊನೆ ಸಲ 4 ಟೈಮ್ ನಾವು ಇದೇ ರೀತಿ ಮಾಡ್ಕೋಬೇಕು. ಡಬಲ್ ಕ್ರೋಶವನ್ನು ಮಾಡಿಕೊಂಡು ಬೀಡ್ ಫ್ರಂಟ್ ಸೈಡ್ಗೆ ಬರೋ ಥರ ನಾವು ಡಬಲ್ ಕ್ರೋಶವನ್ನು ಮಾಡ್ತಾ ಹಾಗೆಯೇ ಲಾಕನ್ನು ಮಾಡ್ಕೋಬೇಕು. ಸೊ ಲಾಕ್ ಮಾಡಿದ ನಂತರ ಸೂಜಿ ಮೇಲೆ ನಾವು ಇಲ್ಲಿ 2 ಟೈಮ್ ದಾರವನ್ನು ತೊಗೋಬೇಕು, ಅಂದರೆ ತ್ರಿಬಲ್ ಕ್ರೋಶ. ಈ ಥರ ಟ್ರಯಾಂಗಲ್ ಶೇಪ್ನಲ್ಲಿ ಈ ಥರ ಇಟ್ಕೋಬೇಕು. ನೋಡಿ ತೋರಿಸ್ತಾ ಇದ್ದೀನಿ. ಈ ಥರ ಟ್ರಯಾಂಗಲ್ನಲ್ಲಿ ಬರೋ ಥರ ಇಟ್ಕೊಂಡು ಅದನ್ನು ಲಾಕನ್ನು ಮಾಡ್ಕೋಬೇಕು. ಸೂಜಿ ಮೇಲೆ 2 ಟೈಮ್ ದಾರವನ್ನು ತೊಗೊಂಡು ಮಾಡ್ಕೋಬೇಕು. ಸೊ ಈ ರೀತಿ ಪಿಕ್ ಮಾಡಿದ ನಂತರ 2ರಲ್ಲಿ 1 ಮತ್ತೆ 2ರಲ್ಲಿ 1 ಮತ್ತೆ 2ರಲ್ಲಿ 1 3 ಟೈಮ್ ನಾವು ಈ ಥರ 3 ಬಾರಿ ನಾವು ಈ ಥರ ಲಾಕ್ ಮಾಡಿದ್ರೆ ತ್ರಿಬಲ್ ಕ್ರೋಶ ಆಗುತ್ತೆ. ನಂತರ ಮತ್ತೆ ನೋಡಿ ತೋರಿಸ್ತಾ ಇದ್ದೀನಿ. ಇದನ್ನು ನಾನು ಡೈರೆಕ್ಟ್ ಸ್ಯಾಂಪಲ್ ಪೀಸ್ಗೆ ಮಾಡ್ತಾ ಹೋಗಬೇಕು. ಪಕ್ಕ ಮಾಡಬೇಕು, ಒಂದೇ ಪಾಯಿಂಟಲ್ಲಿ ಮಾಡಬಾರ್ದು. ಸೊ ನಾನಿಲ್ಲಿ ಇದೇ ರೀತಿ ನಾನು 5 ತ್ರಿಬಲ್ ಕ್ರೋಶವನ್ನು ತೊಗೊತೀನಿ. ಸ್ಟಾರ್ಟಿಂಗ್ನಲ್ಲಿ ಈಗ ಮಾಡ್ತಾ ಇದ್ದೀನಲ್ಲ, 5 ತ್ರಿಬಲ್ ಕ್ರೋಶವನ್ನು ಮಾಡ್ಕೊಳ್ಳೋಣ. ನಿಧಾನವಾಗಿ ಸೂಜಿ ಮೇಲೆ 2 ಸರಿ ದಾರವನ್ನು ಸುತ್ತಕೊಂಡು ಪಕ್ಕದಲ್ಲೇ ನಾವು ತ್ರಿಬಲ್ ಕ್ರೋಶವನ್ನು ಮಾಡ್ತಾ ಹೋಗಬೇಕು. ತುಂಬ ಗ್ಯಾಪನ್ನು ಕೊಡಬೇಡಿ, ಗ್ಯಾಪ್ ಕೊಟ್ಟರೆ ಚೆನ್ನಾಗಿರೋದಿಲ್ಲ. ಸೊ ಅದರ ಪಕ್ಕನೇ ಕರೆಕ್ಟಾಗಿ ಮಾಡ್ತಾ ಹೋಗಿ. ಓವರ್ಲ್ಯಾಪ್ ಸಹ ಮಾಡ್ಕೋಬೇಡಿ, ಪಕ್ಕನೇ ಮಾಡ್ಕೊಳ್ಳಿ. ಮೇಲೆ ಮಾಡೋದು ಬೇಡ. ಸೊ ಅವಾಗ ಡಿಸೈನ್ ಓವರ್ಲ್ಯಾಪ್ ಆಗಿಬಿಡುತ್ತೆ. ಸೊ ಈ ರೀತಿ ನಾವು ತ್ರಿಬಲ್ ಕ್ರೋಶವನ್ನು 5 ಟೈಮ್ ಮಾಡ್ಕೋಬೇಕು. 4 ಸರಿ ಮಾಡಿ ಆಗಿದೆ. ಈಗ 5ನೇ ಸಲ ನಾನಿಲ್ಲಿ ತ್ರಿಬಲ್ ಕ್ರೋಶವನ್ನು ಮಾಡ್ತಾ ಇದ್ದೀನಿ. ಸೊ ನೋಡ್ತಾ ಇದ್ದೀರಲ್ಲ, 5 ಟೈಮ್ ನಾನಿಲ್ಲಿ ತ್ರಿಬಲ್ ಕ್ರೋಶವನ್ನು ಮಾಡಿದ್ದೀನಿ. ನಂತರ ನೋಡ್ಕೊಳ್ಳಿ, 5 ಟೈಮ್ ತ್ರಿಬಲ್ ಕ್ರೋಶ ಮಾಡಿದ ನಂತರ ನಾನಿಲ್ಲಿ 2 ಚೈನನ್ನು ಹಾಕ್ಕೊತಾ ಇದ್ದೀನಿ. 2 ಚೈನನ್ನು ಹಾಕ್ಕೊಂಡಿದ ನಂತರ ಮತ್ತೆ ತ್ರಿಬಲ್ ಕ್ರೋಶ, ಅಂದರೆ 2 ಟೈಮ್ ದಾರವನ್ನು ಸುತ್ತಕೊಳ್ಳೋಣ. ಮತ್ತೆ ಅದ್ರ ಪಕ್ಕದಲ್ಲೇ ಹಾಗೆಯೇ 2 ಚೈನ್ ಹಾಕ್ಕೊಂಡಿದ ನಂತರ ಮತ್ತೆ ಉಳಿದ ಇನ್ನು 5 ತ್ರಿಬಲ್ ಕ್ರೋಶವನ್ನು ಮಾಡ್ತಾ ಹೋಗಬೇಕು. ಒಟ್ಟು 5 ತ್ರಿಬಲ್ ಕ್ರೋಶ ಸ್ಟಾರ್ಟಿಂಗ್ನಲ್ಲಿ ಮಾಡಿಕೊಂಡೆ. ಆ ನಂತರ 2 ಚೈನ್ ಹಾಕ್ಕೊಂಡು ಮತ್ತೆ ಸೂಜಿ ಮೇಲೆ 2 ಟೈಮ್ ದಾರವನ್ನು ಸುತ್ತಕೊಂಡು ಮತ್ತೆ ಉಳಿದ ಇನ್ನು 5 ತ್ರಿಬಲ್ ಕ್ರೋಶವನ್ನು ನಾವಿಲ್ಲಿ ಮಾಡ್ತಾ ಹೋಗಬೇಕು. ತುಂಬಾ ಈಸಿ ಅಲ್ವಾ ಫ್ರೆಂಡ್ಸ್? 5 ತ್ರಿಬಲ್ ಕ್ರೋಶ ಮತ್ತೆ 2 ಚೈನ್ ಮತ್ತೆ ಉಳಿದ 5 ತ್ರಿಬಲ್ ಕ್ರೋಶವನ್ನು ನಾವು ಹಾಗೇನೆ ಕಂಟಿನ್ಯೂ ಮಾಡ್ಕೊತಾ ಹೋಗಬೇಕು.
ಇದು ಸಿಂಪಲ್ ಆಗಿದೆ ಮತ್ತು ಬೇಗನೂ ಸಹ ಆಗುತ್ತೆ. ಕೆಲವರು ಬರ್ತಾರೆ ಕಸ್ಟಮರ್ಸ್, ನನಗೆ ಸಿಂಪಲ್ ಡಿಸೈನ್ ಬೇಕು ಅಂತ ಹೇಳ್ತಾರೆ. ಸೊ ಅವರಿಗೆ ಸಿಂಪಲ್ ಆಗಿರಬೇಕು, ತುಂಬ ಕ್ಯೂಟಾಗೂ ಕಾಣಿಸ್ಬೇಕು, ಅಂಥವ್ರಿಗೆ ಈ ರೀತಿ ಡಿಸೈನ್ ಕೆಲವರಿಗೆ ಇಷ್ಟ ಆಗುತ್ತೆ. ಸೊ ಅದಕ್ಕೋಸ್ಕರ ಇದನ್ನು ಸಹ ನಿಮ್ಮಲ್ಲಿ ಶೇರ್ ಮಾಡ್ತಾ ಇದ್ದೀನಿ. ಸೊ ನಂತರ ನಾವು ಹಾಗೆಯೇ ಸ್ಟಾರ್ಟಿಂಗ್ನಲ್ಲಿ ಮಾಡ್ಕೊಂಡ್ವಲ್ಲ ಆ ಥರ ದಾರದಲ್ಲಿ ಒಂದು ಸರಿ ನಾವು ಥ್ರೆಡ್ಡಲ್ಲಿರೋವಂಥ ಬೀಡನ್ನು ಎಳ್ಕೋಬೇಕು. ನಂತರ ದಾರವನ್ನು ಮೇಲ್ಭಾಗ ಮಾಡಿ ಒಂದು ಬೀಡನ್ನು ಇನ್ಸರ್ಟ್ ಮಾಡಿ ಮತ್ತು ಅಲ್ಲಿಂದಲೇ ನಾವು ಸೂಜಿ ಮೇಲೆ ಒನ್ ಟೈಮ್ ದಾರವನ್ನು ತೊಗೊಂಡು ಡಬಲ್ ಕ್ರೋಶವನ್ನು ಸ್ವಲ್ಪ ಇಲ್ಲಿ ಗ್ಯಾಪ್ ಇಟ್ಕೊಂಡ್ವಲ್ಲ ಅಷ್ಟೇ ಗ್ಯಾಪನ್ನು ನಾವಿಲ್ಲಿ ಕಂಟಿನ್ಯೂ ಮಾಡ್ಕೊತಾ ಹೋಗಬೇಕು. ಡಬಲ್ ಕ್ರೋಶವನ್ನು ಬೀಡನ್ನ ಹಾಕೋದ್ರ ಮೂಲಕ ಇನ್ಸರ್ಟ್ ಮಾಡೋದ್ರ ಮೂಲಕ ಲಾಕ್ ಮಾಡ್ತಾ ಹೋಗಬೇಕು. ಫ್ರಂಟ್ ಸೈಡ್ಗೆ ಇಟ್ಕೊಂಡು ಬೀಡನ್ನ ನಾವು ಡಬಲ್ ಕ್ರೋಶವನ್ನು ಲಾಕ್ ಮಾಡ್ಕೋಬೇಕು. ಸೊ ಇದೇ ರೀತಿ ನಾವು ಒಟ್ಟು 4 ಬೀಡು, 4 + 4 ಒಟ್ಟು ಮೇಲೆ 4 ಕೆಳಗಡೆ 4 ಒಟ್ಟು ಮೇಲೆ ಅವು ಈಕ್ವಲ್ ಆಗಿ ನಮಗೆ 4 + 4 8 ಬೀಡ್ಗಳು ಇಲ್ಲಿ ಲಾಕ್ ಆಗ್ತಾ ಹೋಗುತ್ತೆ. ಒಟ್ಟು 4 ಡಬಲ್ ಕ್ರೋಶವನ್ನು ಮಾಡಿ 8 ಬೀಡ್ಗಳನ್ನು ಮೇಲೆ ಕೆಳಗಡೆ ಹಾಕ್ತಾ ಹೋಗಬೇಕು. ಹಾಗೆಯೇ ಡಬಲ್ ಕ್ರೋಶದ ಮೂಲಕ ನಾವಿಲ್ಲಿ ಲಾಕ್ ಮಾಡ್ತಾ ಹೋಗಬೇಕು. ಸ್ಟಾರ್ಟಿಂಗ್ನಲ್ಲಿ ಡಿಟೇಲಾಗಿ ಹೇಳಿದ್ದೀನಿ. ಸೊ ಇದನ್ನ ಸ್ವಲ್ಪ ಫಾಸ್ಟಾಗಿ ಮಾಡ್ತೀನಿ. ಲಾಕ್ ಮಾಡಬೇಕಾದ್ರೆ ಯಾವತ್ತೂ ನಮಗೆ ಫ್ರಂಟ್ ಸೈಡ್ಗೆ ಬೀಡನ್ನ ಇಟ್ಕೊಂಡು ನಾವು ಡಬಲ್ ಕ್ರೋಶವನ್ನು ಮಾಡ್ತಾ ಹೋಗಬೇಕು. ಒಟ್ಟು ನಾವಿಲ್ಲಿ 4 ಡಬಲ್ ಕ್ರೋಶವನ್ನು 4 ಮೇಲೆ 4 ಕೆಳಗಡೆ ಬೀಡು ಈ ಥರ 8 ಬೀಡನ್ನು ಹಾಕ್ತಾ ನಾವು ಡಬಲ್ ಕ್ರೋಶವನ್ನು ಮಾಡ್ತಾ ಹೋಗಬೇಕು. ನೋಡಿ ಮತ್ತೆ ನಾನು ಇನ್ಸರ್ಟ್ ಮಾಡ್ಕೊಂಡಿದ್ದೀನಿ. ದಾರದಲ್ಲಿರುವಂಥ ಬೀಡನ್ನು ಹಾಕ್ಕೊಂಡು ಮತ್ತು ಇನ್ನೊಂದು ಬೀಡನ್ನು ಇನ್ಸರ್ಟ್ ಮಾಡಿ ಡಬಲ್ ಕ್ರೋಶವನ್ನು ಫ್ರಂಟ್ ಸೈಡ್ಗೆ ಬರೋ ಥರ ಬೀಡನ್ನ ಲಾಕ್ ಮಾಡಿದ್ದೀನಿ. ಲಾಕ್ ಮಾಡಿದ ನಂತರ ಮತ್ತೆ ನಾನು ಆ ಸೂಜಿ ಮೇಲೆ 2 ಟೈಮ್ ದಾರವನ್ನು ತೊಗೊಂಡು ಟ್ರಯಾಂಗಲ್ ಶೇಪ್ನಲ್ಲಿ ಅದನ್ನು ಸ್ವಲ್ಪ ಸ್ಯಾಂಪಲ್ ಪೀಸ್ಗೆ ನಾನು ಟ್ರಯಾಂಗಲ್ ಶೇಪ್ ಬರೋ ಥರ ನಾನಿಲ್ಲಿ ತ್ರಿಬಲ್ ಕ್ರೋಶವನ್ನು ಮಾಡ್ಕೊತಿದ್ದೀನಿ. ಅಂದರೆ ಸೇಮ್ ಡಿಸೈನನ್ನು ಹಾಗೆಯೇ ಕಂಟಿನ್ಯೂ ಮಾಡ್ಕೊತಾ ಹೋಗ್ತೀನಿ. ಹೋಲ್ ಡಿಸೈನ್ ನಾವು ಇದೇ ರೀತಿ ಮಾಡ್ತಾ ಹೋಗಬೇಕು. 5 ತ್ರಿಬಲ್ ಕ್ರೋಶ ಆಗಿದ ನಂತರ 2 ಚೈನನ್ನು ಹಾಕ್ಕೊಂಡೆ. ಮತ್ತೆ ಉಳಿದ 5 ತ್ರಿಬಲ್ ಕ್ರೋಶವನ್ನು ಮತ್ತೆ ಅದರ ಪಕ್ಕದಲ್ಲೇ ನಾವು 5 ತ್ರಿಬಲ್ ಕ್ರೋಶವನ್ನು ಹಾಕ್ತಾ ಹೋಗಬೇಕು. ಸೊ ಈ ರೀತಿ ಕಂಪ್ಲೀಟ್ ಡಿಸೈನ್ನ ನಾವು ಇದೇ ರೀತಿ 5 ತ್ರಿಬಲ್ ಕ್ರೋಶ 2 ಚೈನು ಮತ್ತು 5 ತ್ರಿಬಲ್ ಕ್ರೋಶ ನಂತರ 4 ನಾವು ಡಬಲ್ ಕ್ರೋಶವನ್ನು ಮಾಡಿಕೊಂಡು ಮೇಲೆ 4 ಕೆಳಗಡೆ 4 ಬೀಡನ್ನು ಡಬಲ್ ಕ್ರೋಶದ ಮೂಲಕ ನಾವು ಲಾಕ್ ಮಾಡ್ತಾ ಹೋಗಬೇಕು. ಸೊ ತುಂಬಾ ಈಸಿ ಅಲ್ವಾ? ಈ ರೀತಿ ಮಾಡ್ತಾ ಹೋಗಬೇಕು. ಕಂಪ್ಲೀಟಾಗಿ ಡಿಸೈನ್ ರೆಡಿ ಆದಮೇಲೆ ಯಾವ ರೀತಿ ಕಾಣಿಸುತ್ತೆ ಅಂತ ತೋರಿಸ್ತಿದ್ದೀನಿ ನೋಡಿ ಫ್ರೆಂಡ್ಸ್. ಈ ರೀತಿ ರೆಡಿ ಆಗಿದೆ. ಇದನ್ನು ನಾವು ಕುಚ್ಚು ಹಾಕಿದ ನಂತರ ತುಂಬ ಕ್ಯೂಟಾಗಿ ಕಾಣಿಸುತ್ತೆ. 2 ಚೈನ್ ಗ್ಯಾಪ್ ಕೊಟ್ಟು ನಾವು 5 ಡಬಲ್ ಕ್ರೋಶ ತ್ರಿಬಲ್ ಕ್ರೋಶ ಮಾಡಿದ್ವಲ್ಲ ಆ 2 ಚೈನ್ನ ಗ್ಯಾಪ್ನ ಒಳಗಡೆ ನಾವು ಕುಚ್ಚನ್ನು ಹಾಕಿದ್ದೀನಿ. ನೋಡಿ 240 ಎಳೆನಲ್ಲಿ ಕುಚ್ಚನ್ನು ಹಾಕಿದ್ದೀನಿ. ನಿಮಗೆ ಕುಚ್ಚಿನ ಶಾರ್ಟ್ ಬೇಕು ಅಂದರೆ ಸ್ವಲ್ಪ ಟ್ರಿಮ್ ಮಾಡ್ಕೊಳ್ಳಿ. ನಾನು ಸ್ವಲ್ಪ ಈ ಡಿಸೈನ್ಗೆ ಸ್ವಲ್ಪ ಲೆಂತಿಯಾಗಿರಲಿ ಅಂತ ನಾನು ಇಷ್ಟು ಲೆಂತಲ್ಲಿ ನಾನು ಕುಚ್ಚನ್ನು ತೋರಿಸ್ತಾ ಇದ್ದೀನಿ. ಕೆಲವರಿಗೆ ಶಾರ್ಟ್ ಬೇಕು ಅಂದರೆ ಶಾರ್ಟ್ಸ್ ಮಾಡ್ಕೋಬೋದು. ತುಂಬ ಶಾರ್ಟ್ ಮಾಡ್ಕೋಬೇಡಿ ಫ್ರೆಂಡ್ಸ್. ತುಂಬ ಶಾರ್ಟ್ ಮಾಡಿದ್ರೆ ಅದು ಕುಚ್ಚು ಎಳೆ ಬಿಚ್ಕೊಂಡು ಹೋಗೋ ಚಾನ್ಸಸ್ ಇರುತ್ತೆ ಲಾಕ್. ಸೊ ಇಷ್ಟು ಅಂದಾಜು ಇಷ್ಟಿರಬೇಕು ಕುಚ್ಚು ಅಂತ ಹೇಳ್ತೀನಿ. ಸೊ ನಿಮಗೆ ಡಿಸೈನ್ ರೆಡಿಯಾಗಿದೆ ಫ್ರೆಂಡ್ಸ್. ಹೀಗೆ ನನ್ನ ಚಾನಲ್ನ ನೋಡ್ತಾ ಇರಿ. ನೋಡಿ ಎಷ್ಟು ಕ್ಯೂಟ್ ಆಗಿದೆ ಅಂತ ಹೇಳ್ತಾ ಇದ್ದೀನಲ್ಲ, ತುಂಬಾ ಲುಕ್ಕಾಗಿ ಕಾಣಿಸುತ್ತೆ. ಸಿಂಪಲ್ ಆಗೂ ಇದೆ, ಬೇಗನೆ ಸಹ ಡಿಸೈನ್ ಆಗುತ್ತೆ. ವಿತಿನ್ 1 ಅವರ್ನಲ್ಲಿ ಡಿಸೈನ್ ವಿತ್ ಕುಚ್ಚು ಸಹ ರೆಡಿಯಾಗಿರುತ್ತೆ. ಹೀಗೆ ನನ್ನ ಗೃಹಿಣಿಯ ಕಲಿಕೆ ಚಾನಲ್ನ ನೋಡ್ತಾ ಇರಿ ಫ್ರೆಂಡ್ಸ್. ಹೀಗೆ ನನ್ನ ಚಾನಲ್ಗೆ ಸಪೋರ್ಟನ್ನು ಮಾಡ್ತಾ ಇರಿ. ಗೃಹಿಣಿಯ ಕಲಿಕೆ ಚಾನಲ್ಗೆ ಒಂದು ಲೈಕನ್ನು ಕೊಡಿ. ವಿಡಿಯೋ ಇಷ್ಟ ಆಗಿದ್ರೆ ಶೇರನ್ನು ಮಾಡಿ ಫ್ರೆಂಡ್ಸ್ ಫ್ಯಾಮಿಲಿಗೆ ಲೈಕನ್ನು ಕೊಡಿ, ಸಬ್ಸ್ಕ್ರೈಬನ್ನು ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಥ್ಯಾಂಕ್ ಯು ಸೋ ಮಚ್.